ಮೊದಲಿಂದನೂ ಅವರನ್ನು ಹೆದರಿಸಿ ನೀನು ಅಚೀವ್ ಮಾಡಬೇಕು ಅದನ್ನು ಮಾಡಲೇಬೇಕು ಅಂತ ಅವರಿಗೆ ಒಂದು ಸ್ವಾಭಿಮಾನ ಅಥವಾ ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಪೂರ್ತಿ ಕಳೆದುಬಿಡ್ತೇವೆ. ಚಿಕ್ಕ ಮಕ್ಕಳು ಅಥವಾ ವಯಸ್ಕರು ಅಥವಾ ಟೀನೇಜರ್ಸು ಸೂಯಿಸೈಡ್ ಮಾಡೋದು ಯಾಕೆ ಅಂತ ನಾವೇನಾದರೂ ಪ್ರಶ್ನೆ ಮಾಡೋಕ್ಕೆ ಹೊರಟ್ರೆ, ನೀವು ನರ್ಚರಿಂಗ್ ಪೇರೆಂಟ್ ಆಗಿದ್ದೀರಾ ಒಂದು, ಹಾಗಂದು ಮಾತ್ರಕ್ಕೆ ಮಕ್ಕಳನ್ನ ಲಂಗು ಲಗಾಮಿಲ್ಲದೆ ಬಿಡೋದಂತಲ್ಲ. ನೀವು ಶಾಂತಿ ಕಂಟ್ರಿ ಅಲ್ವಾ, ನೀವು ತುಂಬ ಶಾಂತಿಪರ ಅಲ್ವಾ ನೀವು ದೇಶ, ಯಾಕೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದೆ ಅಂತ ಪ್ರಪಂಚಕ್ಕೆ ಹೇಳಿದಾಗ ಅಬ್ದುಲ್ ಕಲಾಂ ಸರ್ ಹೇಳಿದ ಒಂದೇ ಮಾತು, ಓನ್ಲಿ ಸ್ಟ್ರೆಂಗ್ತ್ ರೆಸ್ಪೆಕ್ಟ್ಸ್ ಸ್ಟ್ರೆಂಗ್ತ್. ತನ್ನ ಒಂದು ವ್ಯಕ್ತಿತ್ವವನ್ನು ತಾನು ಆ್ಯಂಕ್ಷಿಯಸ್ ಚೈಲ್ಡ್ ಅಂದ್ಕೊಂಡಿರ್ತಾನಲ್ಲ, ಅದರಿಂದ ಹೊರಗೆ ಬರೋದು ಬಹಳ ಮುಖ್ಯ. ಏನಾದರೂ ನಾವು ಮಾಡದೇ ಇದ್ದರೆ, ದಿವೋಹಂ ಸ್ನೇಹಿತರೆ, ನೀರಜ್ ಸರ್ ಅವ್ರಿಗೆ ಎಷ್ಟು ವಿಷಯ ಗೊತ್ತು ಅಂತಂದರೆ ಒಂದೇ ಪಾರ್ಟಲ್ಲಿ ಮುಗ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಎರಡನೇ ಪಾರ್ಟನ್ನು ಕೂಡ ನಾವು ತೊಗೊಂಡು ಬಂದಿದ್ದೀವಿ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಸೊ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಟಾಪಿಕ್ಕು ಅಂಥದ್ದು ಮತ್ತು ಅವ್ರ ಹತ್ರ ಇರೋ ಜ್ಞಾನನೂ ನಾವು ಒಂದೇ ಎಪಿಸೋಡಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ವೆಲ್ಕಮ್ ಟು ಎಪಿಸೋಡ್ 2 ನೀರಜ್ ಸರ್. ಥ್ಯಾಂಕ್ ಯು ವೆರಿ ಮಚ್, ತುಂಬ ಸಂತೋಷ. ಮತ್ತೆ ಎಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಥ್ಯಾಂಕ್ ಯು. ಸೊ ಈ ವಾಯ್ಸಸ್ ನಮ್ಮನ್ನು ಹೇಗೆ ಅಫೆಕ್ಟ್ ಮಾಡುತ್ತೆ, ಇದ್ರ ಇಂಪ್ಯಾಕ್ಟ್ ನಮ್ಮ ಮೇಲೆ ಹೇಗಿರುತ್ತೆ? ಈ 3 ವಾಯ್ಸಸ್ ನಮ್ಮ ಒಂದು ಹುಟ್ಟಿದಾಗಿನಿಂದ ನಮ್ಮ ಬೆಳವಣಿಗೆ ನೋಡೋಣ. ಯಾವ ರೀತಿಯಾಗಿ ನಮ್ಮ ಅಪ್ಬ್ರಿಂಗಿಂಗ್ ಆಗಿದೆ. ಚಿಕ್ಕವರಿದ್ದಾಗಿಂದಲೂ ನಾವು ಆಂಕ್ಷಿಯಸ್ ಚೈಲ್ಡ್ ಆಗಿದ್ದರೆ, ಯಾವಾಗಲೂ ಹೆದರ್ಕೊಂಡು ಯಾರೇನು ಅಂದ್ಕೊಳ್ತಾರೋ ಏನೋ, ನಾ ಸರಿಯಾಗಿ ಮಾತನಾಡ್ತಾ ಇದೀನೋ ಇಲ್ವೋ, ಆಮ್ ಐ ವರ್ತ್ ಇಟ್, ಸೆಲ್ಫ್ ಡೌಟು, ಲ್ಯಾಕ್ ಆಫ್ ಸೆಲ್ಫ್ ಎಸ್ಟೀಮ್, ಆ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ಆ ಒಂದು ಮಗು ಇಂಜಿನಿಯರಿಂಗ್ಗೆ ಅಥವಾ ಯಾವುದಾದ್ರು ಉನ್ನತ ಶಿಕ್ಷಣಕ್ಕೆ ಬೆಂಗಳೂರಿಗೆ ಬಂದಾಗ ಕರೆಕ್ಟ್, ಆ ಒಂದು ನಾನು ಇನ್ನೂ ಸರಿ ಇಲ್ಲ, ಐ ಆಮ್ ಅನ್ ಆಂಕ್ಷಿಯಸ್ ಚೈಲ್ಡ್ ಅನ್ನೋ ಒಂದು ಐ ವಾಂಟ್ ಟು ಫಿಟ್ ಇನ್ ಅಂತ ಏನೇನೋ ಮಾಡ್ತಾರೆ, ಪಿಯರ್ ಪ್ರೆಷರ್. ಪ್ಲಸ್ ಯಾವುದೇ ಕಾಲೇಜ್ಗೆ ಹೋಗಿರ್ಬೋದು ಅಥವಾ ಯಾವುದೇ ಕಾರ್ಪೊರೇಟ್ ಹೋದರೂ ಕೂಡ ಹಿಂಜರಿಕೆ, ವಯಸ್ಸಾದರೂ ಕೂಡ, ಎಷ್ಟೇ ವಯಸ್ಸು ಎಷ್ಟೇ ಮಾರ್ಕ್ಸ್ ಬಂದಿದ್ರೂ ಕೂಡ ತನ್ನ ಒಂದು ವ್ಯಕ್ತಿತ್ವವನ್ನು ತಾನು ಆಂಕ್ಷಿಯಸ್ ಚೈಲ್ಡ್ ಅಂದ್ಕೊಂಡಿರ್ತಾನಲ್ಲ, ಅದರಿಂದ ಹೊರಗೆ ಬರೋದು ಬಹಳ ಮುಖ್ಯ. ಏನಾದರೂ ನಾವು ಮಾಡದೇ ಇದ್ರೆ ಹಾಗೆ ಉಳ್ಕೊಂಡ್ಬಿಡ್ತಾರೆ, ಇನ್ನೊಬ್ಬರಿಗೆ ಹೆದರ್ಕೊಂಡೇ ಬದುಕ್ಬಿಡ್ತೀವಿ. ಇದು ಉದಾಹರಣೆ, ಕೆಲವರು ತುಂಬಾ ಚೆನ್ನಾಗಿರುತ್ತೆ ಅವ್ರ ಸಬ್ಜೆಕ್ಟ್ ನಾಲೆಜ್, ಆದ್ರೆ ಅವರು ಮಾತಾಡಕ್ ಹೆದರ್ಕೋತಾರೆ, ಸ್ಟೇಜ್ ಮೇಲೆ ಹೋದ್ರೆ ನಡುಗ್ ಹೋಗ್ತಾರೆ. ಇದೇ ಕಾರಣ ಅನ್ಸುತ್ತೆ, ಯಾಕಂದ್ರೆ ದೇ ಥಿಂಕ್ ದೇ ಆರ್ ಆಂಕ್ಷಿಯಸ್ ಚೈಲ್ಡ್. ನನ್ನ ಕೈಲಿ ಆಗಲ್ಲ, ಸರಿಯಾಗಿ ಮಾಡದೇ ಇದ್ರೆ ಫೇಲ್ ಆಗ್ಬಿಟ್ರೆ ಏನು. ಯಾಕಂದ್ರೆ ಚಿಕ್ಕವರಿದ್ದಾಗ ಅವ್ರನ್ನ ಬೈದಿರ್ಬೋದು ಅಥವಾ ಅವ್ರಿಗೆ ಅವಮಾನ ಆಗಿರ್ಬೋದು, ಆ ಒಂದು ಮೆಮೊರಿ ಏನಿದೆ ಅದು ತುಂಬ ಡೀಪಾಗಿ ಒಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದು ಅವರನ್ನು ಆಂಕ್ಷಿಯಸ್ ಚೈಲ್ಡ್ ಆಗಿ ಮಾಡಿಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ. ಸೊ ಏನಾಗುತ್ತೆ, ಅದು ದಟ್ ಈಸ್ ಹೌ ಇಂಪಾರ್ಟೆಂಟ್ ಇಸ್. ಆದರೆ ನಮ್ಮ ಮಕ್ಕಳಿಗೆ ನಾವೇನಾದರೂ ಅಡಲ್ಟ್ ಥರ ಟ್ರೀಟ್ ಮಾಡಿದ್ರೆ ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ, ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ಇವಾಗ ಪ್ರಪಂಚದಲ್ಲಿ ಅತೀ ಕಾನ್ಫಿಡೆನ್ಸ್ ಇರೋರು ತುಂಬ ಓದಿರೋರ ಖಂಡಿತ ಅಲ್ಲ. ಅವ್ರಿಗಿರೋ ಒಂದೇ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ ಅವರು ತುಂಬ ಕಾನ್ಫಿಡೆಂಟ್, ಏನು ಬೇಕಾದ್ರೂ ಎದುರಿಸ್ತೀನಿ ಅನ್ನೋ ಆ ಒಂದು ಧೈರ್ಯ ಇರುತ್ತಲ್ವ, ಅದು ಬರೋದು ಚಿಕ್ಕವರಿದ್ದಾಗಿಂದ ನಾವು ಯಾವ ರೀತಿ ನಮ್ಮ ಬೆಳೆಸ್ತೀವಿ, ಹೇಗೆ ಅವರನ್ನ ಟ್ರೀಟ್ ಮಾಡ್ತೀವಿ, ಅಡಲ್ಟ್ ಆಗಿ ಮಾಡ್ತೀವಿ. ಆರ್ ವಿ ಟ್ರೀಟಿಂಗ್ ದೆಮ್ ಲೈಕ್ ಅಡಲ್ಟ್ಸ್ ಆರ್ ವಿ ಟ್ರೀಟಿಂಗ್ ದೆಮ್ ಲೈಕ್ ಆಂಕ್ಷಿಯಸ್ ಚೈಲ್ಡ್? ಯಾಕೆ ಈ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತಂತಂದರೆ, ಪ್ರತಿಯೊಂದು ಸಂಭಾಷಣೆಯಲ್ಲೂ ನಾವು ಕ್ರಿಟಿಕಲ್ ಪೇರೆಂಟ್ ಆಗಿಬಿಡ್ತೇವೆ ಮಕ್ಕಳನ್ನು. ನಮಗದು ಗೊತ್ತೂ ಆಗೋದಿಲ್ಲ ಅವ್ರ ಮೇಲೆ ಏನು ಪರಿಣಾಮ ಅಂದ್ರೆ ವಿಪರ್ಯಾಸ. ನೋಡಿ, ವಿ ವಾಂಟ್ ದ ಬೆಸ್ಟ್ ಫಾರ್ ಅವರ್ ಚಿಲ್ಡ್ರನ್, ಅವರಿಗೆ ಅತ್ಯುತ್ತಮವಾದೆಲ್ಲ ಕೊಡಬೇಕು, ಆದ್ರೆ ನಾವೇ ಅದನ್ನ ಸ್ಯಾಬೋಟೇಜ್ ನಾವೇ ಅದನ್ನ ಹಾಳು ಮಾಡ್ತಾ ಇದ್ದೇವೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಮೇಡಮ್ ಅಂತಂದ್ರೆ, ಇವಾಗ ಚಿಕ್ಕ ಮಕ್ಕಳು ಅಥವಾ ವಯಸ್ಕರು ಅಥವಾ ಟೀನೇಜರ್ಸು ಸೂಯಿಸೈಡ್ ಮಾಡೋದು ಯಾಕೆ ಅಂತ ನಾವೇನಾದರೂ ಪ್ರಶ್ನೆ ಇದೇ ಕಾರಣ. ಅವ್ರು ಆಂಕ್ಷಿಯಸ್ ಚೈಲ್ಡ್ ಆಗ್ಬಿಡ್ತಾರೆ. ಅದನ್ನ ಏನ್ ಮಾಡೋದು ಗೊತ್ತಾಗಲ್ಲ. ಪ್ರಪಂಚದಲ್ಲಿ ಇದ್ರೆ ತಾನೇ ನಾನು ತೊಂದರೆ, ಸತ್ತೋಗ್ಬಿಡ್ತೀನಿ ಅಂತ. ಯಾಕೆ ಅಂದರೆ ಮೊದಲಿಂದನೂ ಅವರನ್ನು ಹೆದರಿಸಿ ನೀನು ಅಚೀವ್ ಮಾಡಬೇಕು ಅದನ್ನು ಮಾಡಲೇಬೇಕು ಅಂತ ಅವರಿಗೆ ಒಂದು ಸ್ವಾಭಿಮಾನ ಅಥವಾ ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಪೂರ್ತಿ ಕಳೆದುಬಿಡ್ತೇವೆ ನಾವು. ಅವರು ದೇ ಆರ್ ಆಲ್ವೇಸ್ ಆಂಕ್ಷಿಯಸ್. ಆವಾಗ ಅವರ ಪೇರೆಂಟ್ಸು, ನಾನು ಅಂದರೆ ಟೆಕ್ನಿಕಲ್ ಟರ್ಮ್ಸ್ ಇಲ್ಲ, ನಾನು ನರ್ಚರಿಂಗ್ ಪೇರೆಂಟ್ ಆಗಿದ್ದಿದ್ರೆ, ನಾನು ಕೂತ್ಕೊಂಡು ಮಾಡಿದ್ರೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಅಷ್ಟರಲ್ಲಿ ಎಲ್ಲ ಮಿಂಚೋಗಿರುತ್ತೆ. ಒಂದು ನೀವು ನರ್ಚರಿಂಗ್ ಪೇರೆಂಟ್ ಆಗಿದ್ದೀರಾ ಒಂದು,
ಹಾಗಂದ್ ಮಾತ್ರಕ್ಕೆ ಮಕ್ಕಳನ್ನ ಲಂಗು ಲಗಾಮಿಲ್ದೆ ಬಿಡೋದಂತಲ್ಲ, ಖಂಡಿತ ಇಲ್ಲ. ಖಂಡಿತ ಅಲ್ಲ. ತುಂಬಾ ಜನಕ್ಕೆ ಏನ್ ಅನ್ಕೊಳ್ತಾರೆ, ಹೇಳೋದು ಸುಲಭ ಸ್ವಾಮಿ, ನೀವೇನೋ ಹೇಳ್ಬಿಡ್ತೀರಾ ಎಲ್ಲ ಕೊಡಿ ಅಂತೇಳಿ, ಅದು ಮಕ್ಕಳು ಹಾಳಾಗಿ ಹೋಗ್ಬಿಡ್ತಾರೆ, ಅದಕ್ಕೆ ನೀವೇ ಜವಾಬ್ದಾರರು ಅಂತ ಪ್ರಶ್ನೆಗಳು ತುಂಬಾ ಜನ ಕೇಳ್ತಾರೆ. ಕರೆಕ್ಟ್. ಹಾಗಂದ್ ಮಾತ್ರಕ್ಕೆ ವಿ ಡೋಂಟ್ ಲೀವ್ ಅವರ್ ಇಂಟೆಲಿಜೆನ್ಸ್ ಔಟ್ಸೈಡ್ ದ ರೂಮ್ ಅಲ್ವಾ. ನಮ್ಮ ಒಂದು ಇಂಟೆಲಿಜೆನ್ಸ್ ಏನಿದೆ, ನಮ್ಮ ಒಂದು ಕಾಮನ್ ಸೆನ್ಸ್ ಏನಿದೆ, ಅದರ ಮುಖಾಂತರ ನೋಡ್ತು ಅಂತಂದ್ರೆ ನರ್ಚರಿಂಗ್ ಪೇರೆಂಟ್ ಯಾವ ಥರ ಅಂತಂದ್ರೆ, ನಾವು ಅಡಲ್ಟ್ ಆದಾಗ ಮಕ್ಕಳು ಯಾಕೆ ತಂದೆ ತಾಯಿಗಳ ಹತ್ರ ಎಲ್ಲವನ್ನ ಶೇರ್ ಮಾಡ್ಕೊಳ್ಳಲ್ಲ, ಯಾಕೆ ತಮ್ಮ ಸ್ನೇಹಿತರ ಹತ್ರ ಶೇರ್ ಯಾಕೆ ನಾವು ಅವರನ್ನು ಅಡಲ್ಟ್ ಆಗಿ ಟ್ರೀಟೇ ಮಾಡೋದಿಲ್ಲ. ನಾವೇನಾದ್ರೂ ಮಕ್ಕಳನ್ನ ಅಡಲ್ಟ್ ಆಗಿ ಟ್ರೀಟ್ ಮಾಡಿದ್ರೆ, ನೀವು ಬೇಡ ಅಂದ್ರೂ ನಮ್ಮ ಹತ್ರ ಬಂದು ಎಲ್ಲ ಹೇಳ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ನನಗೆ ಐ ವಿಲ್ ನಾಟ್ ಬಿ ಜಡ್ಜ್ಡ್ ಅಂತ. ಕರೆಕ್ಟ್. ನನ್ನ ಇವರು ಅಳತೆ ಮಾಡಲ್ಲ, ನಮ್ಮನ್ನ ಇವರು ಜಡ್ಜ್ ಮಾಡಲ್ಲ. ಒಂಥರ ಪೇರೆಂಟ್ಸ್ ಹ್ಯಾವ್ ಟು ಬಿ ದ ಸೇಫೆಸ್ಟ್ ಪ್ಲೇಸ್ ಫಾರ್ ಅ ಚೈಲ್ಡ್ ಅಲ್ವಾ. ಸೊ ಅದು ಯಾವಾಗ ಸಾಧ್ಯ? ಒಬ್ಬ ತಂದೆ ಅಥವಾ ತಾಯಿ ಮಕ್ಕಳನ್ನ ವಯಸ್ಕರನ್ನಾಗಿ ಟ್ರೀಟ್ ಮಾಡಿದ್ರೆ ಮಾತ್ರ ಸಾಧ್ಯ. ಅದು ಹೇಳಿದ ಮಾತ್ರಕ್ಕೆ ಮಾಡೋದು ಸುಲಭನ? ಖಂಡಿತ ಅಲ್ಲ. ಯಾಕೆಂದ್ರೆ ತುಂಬಾ ಡ್ಯಾಮೇಜ್ ಆಗಿದೆ. ಇಷ್ಟು ವರ್ಷ ಆಗಿ ನಾವು ಕ್ರಿಟಿಕಲ್ ಪೇರೆಂಟ್ ಆಗಿದ್ದೀವಿ, ಅವಳು ರೆಬೆಲಿಯಸ್ ಚೈಲ್ಡು ಅಥವಾ ಆಂಕ್ಷಿಯಸ್ ಚೈಲ್ಡ್ ಆಗಿದ್ದಾರೆ. ಸಡನ್ ನಾವೇನು ಅಡಲ್ಟ್ ಆಗ್ಬಿಟ್ಟು ಅವ್ರು ಅಡಲ್ಟ್ ತರ ಬಿಹೇವ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಖಂಡಿತ ತಪ್ಪು. ಮಕ್ಕಳು ಯೋಚನೆ ಮಾಡ್ತಾರೆ, ಓಹೋ ಏನೋ ಇಲ್ಲಿ ಹಿಡನ್ ಅಜೆಂಡಾ ಇದೆ, ಇವ್ರು ಏನೋ ಹುಚ್ಚುಚ್ಚಾಗಿ ಮಾಡ್ತಾ ಇದಾರೆ, ಏನೋ ಮ್ಯಾನಿಪುಲೇಟ್ ಮಾಡ್ತಾ ಇದಾರೆ ಅನ್ನೋ ಒಂದು ಸಂದೇಹ ಅವ್ರ ಮನಸ್ಸಿನಲ್ಲಿ ಮೂಡುತ್ತೆ. ಸೊ ಯಾರಾದ್ರೂ ಈ ಸಂಚಿಕೆ ಸಡನ್ ಆಗಿ ಸ್ವಿಚ್ ಮಾಡಿದ್ರೆ ಆಗಲ್ಲ. ಸೊ ಈ ಪಾಡ್ಕಾಸ್ಟ್ ನಾವು ಯಾರು ಕೇಳ್ತಾ ಇದ್ದೀರೋ ವೀಕ್ಷಕರೇ, ಓವರ್ ನೈಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಅದು ಖಂಡಿತ ಆಗಲ್ಲ. ಇಟ್ ಈಸ್ ಪ್ರಯತ್ನ, ಸತತವಾದ ಪ್ರಯತ್ನ, ಕಂಟಿನ್ಯೂಸ್ ಎಫರ್ಟ್ಸ್ ಆದ್ಮೇಲೆ. ಈಗ ಹೇಗೆಂದ್ರೆ ಜಿಮ್ಗೆ ಇವತ್ತು ಹೋದ್ರೆ ನಾಳೆ ಸಣ್ಣನೂ ಆಗಲ್ಲ, 6 ಪ್ಯಾಕ್ಸ್ ಬರಲ್ಲ. 3 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷ ಆಗ್ಬೇಕು. ಹಾಗೆ ಸೊ ಇಲ್ಲಿ ಪ್ರಾಬಬ್ಲಿ 2 ವರ್ಷ ಬೇಕಾಗ್ಲಿಕ್ಕಿಲ್ಲ, ಕೆಲವು ವಾರಗಳು ಅಥವಾ ಕೆಲವು ತಿಂಗಳುಗಳಲ್ಲಿ ಖಂಡಿತ ನಾನು ರಿಸಲ್ಟ್ಸ್ ನೋಡ್ತೇನೆ. ಯಾಕೆಂದ್ರೆ ನಾನು ಈ ಕಾರ್ಪೊರೇಟ್ ಅಲ್ಲಿ ಈ ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಮಾಡಿದಾಗ ತುಂಬ ಒಂದು 15-20 ವರ್ಷದಿಂದ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಬಂದು ಹೇಳ್ತಾರೆ, ನೀರಜ್ ಆ ಒಂದು ಕಾನ್ಸೆಪ್ಟು ನಮ್ಮ ಮನೇನೇ ಚೇಂಜ್ ಮಾಡಿಬಿಡ್ತು. ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾ ಇದ್ದಾರೆ, ನನ್ನ ಗಂಡ ನನ್ನ ಮಾತು ಕೇಳ್ತಾ ಇದ್ದಾನೆ, ಅಥವಾ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇದ್ದಾರೆ. ಕಾರಿಡಾರಲ್ಲಿ ಹೋಗಬೇಕಾದ್ರೆ ದೂರಿಂದ ಬರ್ತಾ ಇದ್ದಾರೆ, ನೀರಜ್ ನೋಡಿ ಈ ಥರ ನೀವು ನೆನಪಿದೆಯಾ, ಅವತ್ತು ಒಂದು 10 ವರ್ಷಕ್ಕೆ ಅಟೆಂಡ್ ಮಾಡಿದ್ದೆ, 5 ವರ್ಷಕ್ಕೆ ಅಟೆಂಡ್ ಮಾಡಿದ್ದೆ, ಎಷ್ಟು ಖುಷಿ ಆಗುತ್ತೆ. ಅಯ್ಯೋ ಅವ್ರು ಬಂದು ಹೇಳಿದ ಆ ಒಂದು ಕಾನ್ಸೆಪ್ಟು ಎಷ್ಟು ಚೆನ್ನಾಗಿದೆ ಅಂತಂತಂದರೆ, ಇಟ್ ಈಸ್ ರಿಯಲಿ ಹೆಲ್ಪಿಂಗ್ ಅಸ್ ಟು ಬಿಲ್ಡ್ ಅವರ್ ರಿಲೇಷನ್ಶಿಪ್. ಈಗ ಬಾಸ್ ಹತ್ರನೂ ಅಷ್ಟೇ. ತುಂಬ ಜನದ ಒಂದು ಪ್ರಶ್ನೆ ಇದೆ ಮೇಡಮ್ ಇಲ್ಲಿ, ಏನು ಅಂತಂತಂದರೆ, ನೀರಜ್ ನಾನೇನು ಅಡಲ್ಟ್ ಆಗ್ತೀನಿ, ಬಟ್ ಆಪೋಸಿಟ್ ಪರ್ಸನ್ನು ಕ್ರಿಟಿಕಲ್ ಪೇರೆಂಟ್ ಆಗೇ ಇದ್ದರೆ ನಾವೇನು ಮಾಡಬೇಕು? ಹೌದು, ನಾನು ಅದೇ ಕೇಳೋಳಿದ್ದೆ ಇವಾಗ. ತುಂಬ ಜನದ ಪ್ರಶ್ನೆ ಇದೆ. ನಾನೇನೋ ಆಸ್ ಅನ್ ಎಂಪ್ಲಾಯಿ ಐ ವಾಂಟ್ ಟು ಬಿಹೇವ್ ಲೈಕ್ ಅನ್ ಅಡಲ್ಟ್, ಆದರೆ ನನ್ನ ಬಾಸು ಯಾವಾಗಲೂ ಕ್ರಿಟಿಕಲ್ ಪೇರೆಂಟ್ ಆಗೇ ಟ್ರೀಟ್ ಮಾಡ್ತಾನೆ. ಆಗ ಇದು ನನ್ನ ಒಂದು ಸ್ವಂತ ಅನುಭವ. ಒಂದು ದೊಡ್ಡ ಒಂದು ಕಂಪ್ನಿಗೆ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ನನ್ನ ಪ್ರೋಗ್ರಾಮ್ 6 ಸಿಗ್ಮಾ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಕರೆದಿದ್ದ. ನನ್ನ ಸ್ವಂತ ಕಂಪನಿ ಇದ್ದಾಗ 2012-13 ಒಂದು ಆಸುಪಾಸಿನಲ್ಲಿ ನಡೆದಿರೋ ಒಂದು ಘಟನೆ. ತುಂಬ ದೊಡ್ಡ ಕಂಪನಿ, 20,000 ಕೋಟಿ ಕಂಪನಿ ಅದು. ಅದರ ಒಂದು MD ಅಲ್ಲಿ ಹೋದಾಗ ನನ್ನ ನೋಡ್ಬಿಟ್ಟು ದೊಡ್ಡ ಬೋರ್ಡ್ ರೂಮು ಏನು ಹೇಳ್ದ, ಓಕೆ ಸ್ಟಾರ್ಟ್ ದ ಪ್ರೆಸೆಂಟೇಷನ್ ಅಂತ. ಗುಡ್ ಆಫ್ಟರ್ನೂನ್, ಕ್ರಿಟಿಕಲ್ ಪೇರೆಂಟ್ ನಾನು ಏನು ಮಹಾ ಮಾಡು ನನಗೆ, ಓಕೆ ಸ್ಟಾರ್ಟ್ ದ ಪ್ರೆಸೆಂಟೇಷನ್ ಅಂತಂದ. ಅವತ್ತು ಆ ಒಂದು ಕ್ಷಣದಲ್ಲಿ ನನಗೆ ಗೊತ್ತಾಯಿತು, ಓಹೋ ತುಂಬ ದೊಡ್ಡ ಸ್ಟೋರಿ ಬೇಡ, ತುಂಬ ಚಿಕ್ಕದಾಗಿ ಹೇಳ್ತೇನೆ. ಆ ಒಂದು ಮೊಮೆಂಟಲ್ಲಿ he is behaving like a critical parent, he is treating me like a anxious child. ಬಟ್ ನನಗೆ ಈ ಕಾನ್ಸೆಪ್ಟ್ ಗೊತ್ತು. ಸೊ ಐ ಸೆಡ್, ತಾವು ಕ್ರಿಟಿಕಲ್ ಪೇರೆಂಟ್ ಆಗಿ ಬಿಹೇವ್ ಮಾಡ್ಬೋದು, ಬಟ್ ನಿಮ್ಮನ್ನು ಜಾಸ್ತಿ ಬಿಹೇವ್ ಮಾಡೋಕೆ ನಾವು ಬಿಡೋದಿಲ್ಲ. ಯಾಕಂದ್ರೆ ಐ ಆಮ್ ಎನ್ ಅಡಲ್ಟ್, ಯು ಆರ್ ಎ CEO ಫಾರ್ ಯುವರ್ ಕಂಪನಿ, ಐ ಆಮ್ ಎ CEO ಫಾರ್ ಮೈ ಕಂಪನಿ. ನನ್ನ ಮನೆಗೆ ನಾನೇ ರಾಜ, ನನ್ನ ಜೀವನಕ್ಕೆ ನಾನೇ ರಾಜ. ಹಾಗಂದು ಮಾತ್ರ ನಿಮ್ಮನ್ನು ಅವಮಾನ ಮಾಡ್ತೀನಿ ಅಂತ. ಅದು ನಿಮ್ಮ ಸಂಸ್ಕಾರ ಅಲ್ಲ, ನಮ್ದಲ್ಲ ಅಲ್ವಾ. ಸೊ ನೆಕ್ಸ್ಟ್ ಏನಾಯಿತು, ಅವ್ರು ನೋಡ್ಬಿಟ್ಟು ಈ ಸ್ಲೈಡ್ ಬೇಡ, ಇದು ತುಂಬ ಎಲಿಮೆಂಟ್ರಿ ಅಂತ ಒಂದೊಂದು ಸ್ಲೈಡ್ ಮೇಲೆ ಕಾಮೆಂಟ್ ಮಾಡ್ಕೊಂಡು ಹೋದರು. ನಾನು ಅನ್ಕೊಂಡೆ, ಓ ಇನ್ನು ಪ್ರೆಸೆಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಈಸ್ ಆಲ್ರೆಡಿ ಬಿಕಮ್ ಅ ಕ್ರಿಟಿಕಲ್ ಪೇರೆಂಟ್, ಅವ್ರು ಆಲ್ರೆಡಿ ಬಯಸ್ಡ್ ಇದ್ದಾರೆ, ಆಲ್ರೆಡಿ ಬಯಸ್ಡ್, ಡಿಸೈಡೆಡ್ ಇದು ವರ್ತ್ ಇಲ್ಲ ಅಂತ. ನಾನು ಒಂದೇ ಮಾತು ಹೇಳಿದೆ, ಸರ್ ಒಂದು ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ದಿದ್ರೆ ಒಂದು ಮಾತು ಹೇಳ್ಬೋದಾ ಅಂತ. ಕಾಮಾಗಿ, ನೀವು ಏನೇ 1000 ಕೂತ್ಕೊಂಡಿರ್ಬೋದು, ಒಂದು ಮಾತು ಹೇಳ್ಬೋದಾ ಅಂತ ಹೇಳಿ. ಓಕೆ ಟೆಲ್ ಮೀ ಅಂತಂದ. ಸರ್ ನೀವೇನು ವರ್ಲ್ಡ್ ಕ್ಲಾಸ್ 6 ಸಿಗ್ಮಾ ಅಂತ ಹೇಳ್ತಾ ಇದ್ದೀರಾ, ನಾನು ನಿಮ್ಮ ಶೋರೂಮ್ನ ಬೆಂಗಳೂರಲ್ಲಿ ವಿಸಿಟ್ ಮಾಡಿದೆ, ನಿಮ್ಮ ಶೋರೂಮ್ ಬೋರ್ಡ್ ಕೂಡ ಮುರಿದು ಹೋಗಿದೆ, ಆ ಒಂದು ಬೋರ್ಡ್ ಕೂಡ ನಾವು ಫಿಕ್ಸ್ ಮಾಡಿಲ್ಲ, ದಯವಿಟ್ಟು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಯಾಕೆ ಈ ಒಂದು ಬೇಸಿಕ್ಸ್ ಹೇಳ್ತಾ ಇದ್ದೀನಿ ಅಂತಂತಂದರೆ, ವಿ ಶುಡ್ ಸ್ಟಾರ್ಟ್ ವಿತ್ 5S. 5S ಇಸ್ ಅ ಕ್ಲೀನಿಂಗ್ ಜಾಪನೀಸ್ ಹೌಸ್ ಕೀಪಿಂಗ್ ಮೆಥಡಾಲಜಿ.
ಅದನ್ನು ಫಸ್ಟ್ ಇಂಟ್ರಡ್ಯೂಸ್ ಮಾಡೋಣ, ಆಮೇಲೆ ಲೀನ್, ಆಮೇಲೆ ಸಿಕ್ಸ್ ಸಿಗ್ಮಾ ಮಾಡೋಣ. ನಾನು ನಿಮಗೆ ಯಾಕೆ ಬೇಸಿಕ್ ಹೇಳಿದೆ ಅಂತಂತಂದರೆ, ಇಷ್ಟು ಬೇಸಿಕ್ ತೊಂದರೆಗಳು ನಿಮ್ಮ ಶಾಪಲ್ಲಿದೆ, ನಿಮ್ಮ ಒಂದು ಶೋರೂಮ್ಸಲ್ಲಿದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾನು ನಿಮಗೆ ಈ ಸ್ಲೈಡ್ ಹೇಳಿದ್ನೇ ಹೊರತು ಕ್ಲಾಸ್ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ. ದಯವಿಟ್ಟು ನೋಡಿ ಅಂತಂದ್ರೆ ಆ ಮನುಷ್ಯ ಓಕೆ ಒಂದು ನಿಮಿಷ ಇರಿ, ಕಾಲ್ ಲಗಾವೋ ಬ್ಯಾಂಗ್ಳೂರ್ಕೋ, ವಿಡಿಯೋ ಕಾಲ್ ಲಗಾವೋ ಅಂತಂದ. ಅಲ್ಲಿ ವಿಡಿಯೋ ಕಾಲ್ ಬಂದಮೇಲೆ ಅವ್ನು ಆ ಶೋರೂಮ್ನವ್ನು ಹೇಳ್ದ ಬಾಹರ್ ಜಾವ್ ಶೋಮಿದ ಶೋರೂಮ್ ಅಂತೇಳಿ. ಅಲ್ಲಿ ಬೋರ್ಡ್ ಮುರಿದಿತ್ತು ಅವ್ರದ್ದು. ಆದರೆ ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ ಅವ್ರು ಚೆಕ್ ಮಾಡಬೇಕಲ್ವಾ. ಅವ್ನು ನೋಡ್ದ ಅವ್ನು ವಿಡಿಯೋ ಕಾಲಲ್ಲಿ. ಆ ಒಂದು ಕ್ಷಣದಲ್ಲೇ ಅವನ ಒಂದು ವರ್ತನೆ ಚೇಂಜ್ ಆಗೋಯ್ತು, ಅಡಲ್ಟ್ ಆಗೋಯ್ತು. ನೀರಜ್, ಯು ಹ್ಯಾವ್ ಅ ಗುಡ್ ಪಾಯಿಂಟ್, ಓಕೆ ಲೆಟ್ಸ್ ವಾಟ್ ಯು ಸಜೆಸ್ಟ್ ಅಂತಂದ. ಅಂದ್ರೆ ಹಿ ಬಿಕೇಮ್ ಅ ಕ್ರಿಟಿಕಲ್ ಪೇರೆಂಟ್. ಅವಾಗ ನಾವು ವಿತಿನ್ ಮಿನಿಟ್ಸ್ ಬಿಕೇಮ್ ಅನ್ ಅಡಲ್ಟ್. ಇದು ಹೇಗೆ ಸಾಧ್ಯ ಆಯಿತು ಅಂತಂತಂದ್ರೆ, ಯಾರಾದರೂ ನಮ್ಮ ಕ್ರಿಟಿಕಲ್ ಪೇರೆಂಟ್ ಆಗಿ ಟ್ರೀಟ್ ಮಾಡಕ್ ಶುರು ಮಾಡಿದ್ರೆ ಅವರ ಜೊತೆ ಕ್ರಿಟಿಕಲ್ ಆಗಿ ಮಾತನಾಡಬಾರ್ದು. ನಾವು ಅವರಿಗೆ ಸಮಾಧಾನವಾಗಿ ಡೇಟಾ ಕೊಡಿ. ಅಥವಾ ಯಾರೋ ಕಿರಿಸ್ತಾ ಇರ್ತಾರೆ, ನೀವು ಹೇಳ್ಬೋದು, ತಪ್ಪು ತಿಳ್ಕೊಳ್ತಾ ಇದ್ರೆ ಒಂದು ಮಾತು ಹೇಳ್ಬೋದಾ, ಯಾಕೆ ಕಿರಿಸ್ತಾ ಇದ್ದೀರಾ, ಪ್ರಾಬ್ಲಮ್ ಏನಾಗಿದೆ ಹೇಳಿ. ಏನು ಹಂಗೆ ಗೊತ್ತಾಗಲ್ಲ, ಹಿಂಗೆ ಮಾಡಲ್ಲ, ಹಿಂಗೆ ಪ್ರಾಬ್ಲಮ್ ಹೇಳಿ ಏನಾಗಿದೆ. ಯಾವಾಗ ನಾವು ಅಡಲ್ಟ್ ಥರ ಟ್ರೀಟ್ ಮಾಡ್ತೀವಿ, ಬಿಹೇವ್ ಮಾಡಕ್ಕೆ ಶುರು ಮಾಡ್ತೀವೋ, ಆ ಮನುಷ್ಯ ಎಷ್ಟೇ ಕೂಗ್ತಾ ಇಳಿದು ಬರ್ತಾರೆ. ತುಂಬ ತುಂಬ ಅಷ್ಟು ಕೇಳಿಸುತ್ತೆ ನಮಗೆ. ಸ್ವಲ್ಪ ನಿಧಾನಕ್ಕೆ ಹೇಳಿ, ಪರವಾಗಿಲ್ಲ, ಏನು ತೊಂದರೆ ಏನು, ಕಮ್ ಟು ದ ಪಾಯಿಂಟ್, ಟೆಲ್ ಮಿ ವಾಟ್ ಇಸ್ ದ ಪ್ರಾಬ್ಲಮ್. ಓ ಈ ಥರ ಪ್ರಾಬ್ಲಮ್ ಆಗಿದೆ, ಓ ಮೈ ಅಪಾಲಜೀಸ್, ಐ ವಿಲ್ ಕರೆಕ್ಟ್ ಇಟ್ ನೆಕ್ಸ್ಟ್ ಟೈಮ್, ಡೋಂಟ್ ವರಿ. ತಪ್ಪು ಒಪ್ಕೊಳ್ಳೋದು ತುಂಬಾ ದೊಡ್ಡ ಗುಣ. ಅಟ್ ದ ಸೇಮ್ ಟೈಮ್ ತಪ್ಪು, ಅಯ್ಯೋ ಐ ಆಮ್ ಸಾರಿ, ನಾನು ತಪ್ಪು ಮಾಡಲ್ಲ. ಅಲ್ಲ, ತಪ್ಪಾಗಿದೆ ಅಲ್ವಾ, ಖಂಡಿತ ನನಗೆ ತಪ್ಪಾಗಿದೆ, ಮುಂದೆ ನೋಡ್ತೀನಿ. ಸೊ ಯಾವಾಗ ನಾವು ಅಡಲ್ಟ್ ಬಿಹೇವ್ ಮಾಡ್ತೇವೋ ಆ ಮನುಷ್ಯ ಅನ್ಕೊಳ್ತಾನೆ, ಓಹೋ ಈ ಮಾತು ನಂದಲ್ಲ ದೀಪಾವಳಿ, ಇದು ಅಬ್ದುಲ್ ಕಲಾಂ ಹೇಳಿದ ಮಾತು. ವಿಂಗ್ಸ್ ಆಫ್ ಫೈರ್ ಅಲ್ಲಿ ಹೇಳ್ತಾರೆ, ಓನ್ಲಿ ಸ್ಟ್ರೆಂಗ್ತ್ ರೆಸ್ಪೆಕ್ಟ್ಸ್ ಸ್ಟ್ರೆಂಗ್ತ್. ಕರೆಕ್ಟ್. ವೀಕ್ನೆಸ್ ಗೆಟ್ಸ್ ಸಿಂಪತಿ. ನೀವು ಯಾಕೆ ಟೆಸ್ಟ್ ಮಾಡಿದ್ರಿ ನ್ಯೂಕ್ಲಿಯರ್ ಬಾಂಬು, ನ್ಯೂಕ್ಲಿಯರ್ನ ಯಾಕೆ ಟೆಸ್ಟ್ ಮಾಡಿದ್ರಿ, ನೀವು ಶಾಂತಿ ಕಂಟ್ರಿ ಅಲ್ವಾ, ನೀವು ತುಂಬ ಶಾಂತಿಪರರಲ್ವಾ ನೀವು ದೇಶ, ಯಾಕೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದೆ ಅಂತ ಪ್ರಪಂಚಕ್ಕೆ ಹೇಳಿದಾಗ ಅಬ್ದುಲ್ ಕಲಾಂ ಸರ್ ಹೇಳಿದ ಒಂದೇ ಮಾತು, ಓನ್ಲಿ ಸ್ಟ್ರೆಂಗ್ತ್ ರೆಸ್ಪೆಕ್ಟ್ಸ್ ಸ್ಟ್ರೆಂಗ್ತ್. ತುಂಬಾ ಸತ್ಯ ಅಲ್ವಾ. ಅಡಲ್ಟ್ ಆದ ಮಾತ್ರಕ್ಕೆ ವೀಕ್ನೆಸ್ ಅಂತ ಅನ್ಕೊಳ್ಬಾರ್ದು. ನಾವು ನಮ್ಮ ಒಂದು ಒಳ್ಳೆಯ ಒಂದು ವರ್ತನೆಯನ್ನ ನಮ್ಮ ಒಂದು ದೌರ್ಬಲ್ಯವಾಗಿ ಅನ್ಕೋಬಾರ್ದು. ಸೊ ಆದ್ರಿಂದ ನಾವು ನಿಧಾನಕ್ಕೆ ಮಾತನಾಡ್ತೀವಿ, ಚೆನ್ನಾಗಿ ಮಾತನಾಡ್ತೀವಿ ಅಂತ ಮಾತ್ರಕ್ಕೆ ನಾವು ಏನ್ ಮಾಡಿದ್ರು ಸರಿ ಅಂತ ಅಲ್ಲ ಅಲ್ವಾ. ಸೊ ಅದು ನಮ್ಮ ಒಂದು ಅಡಲ್ಟ್ ಬಿಹೇವಿಯರೇ ಹೊರತು ಇನ್ನೊಂದಲ್ಲ. ಸೊ ಅದು ನಮ್ಮ ಒಂದು ಯಾವ ರೀತಿ ಇಂಪ್ಯಾಕ್ಟ್ ಮಾಡತ್ತೆ ಅಂತ ಕೇಳಿದ್ರಿ, ಈ ರೀತಿಯಾಗಿ ಪರ್ಸನಲ್ ಆಗೂ ನಾವು ಅಡಲ್ಟ್ ಆಗಿ ಬಿಹೇವ್ ಮಾಡಬೇಕು. ನಮ್ಮ ಹೊರಗಿನ ಒಂದು ಸೋಷಿಯಲ್ ಇಂಟ್ರಾಕ್ಷನ್ ಅಲ್ಲೂ ನಾವು ಅಡಲ್ಟ್ ಆಗಿ ಬಿಹೇವ್ ಮಾಡಬೇಕು. ಇನ್ನೊಬ್ಬರನ್ನ ಟ್ರೀಟ್ ಮಾಡಬೇಕಾದ್ರೂ ನಾವು ಅಡಲ್ಟ್ ಆಗಿ ಟ್ರೀಟ್ ಮಾಡಿದ್ರೆ, ನೀವೇನು ಮಾಡಬೇಡಿ, ನಮ್ಮ ಮನೇಲಿ ಕೆಲಸದವ್ರು ಇರ್ಬೋದು, ಅಥವಾ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ನಮ್ಮ ಡ್ರೈವರ್ಗಳಿರ್ಬೋದು, ನಮ್ಮ ಕಂಪ್ನೀಲಿ ಕೆಳ ಹುದ್ದೆಯಲ್ಲಿರೋ ಜನಗಳಿರ್ಬೋದು, ಅವರನ್ನು ನೀವು ಅಡಲ್ಟ್ ಆಗಿ ಟ್ರೀಟ್ ಮಾಡಿ ನೋಡಿ, ಅವ್ರು ತಮ್ಮ ಜೀವ ಕೊಟ್ಬಿಡ್ತಾರೆ ನಿಮಗೆ. ಅದು ನಾನು ನೋಡಿದ್ದೀನಿ. ಒಮ್ಮೆ ನಿಮಗೆ ನೆನಪಿದೆಯೋ ಇಲ್ವೋ, ನಾನು ಮತ್ತೆ ರೇಖಾ ಬಾಷಲ್ಲಿ ಒಂದು ವುಮೆನ್ಸ್ ಡೇ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಹೋಗಿ, ನಿಮ್ಮ ಡ್ರೈವರ್ ನಿಮ್ಮ ಗುಣಗಾನ ಮಾಡಿದ್ದೆ, ರೆಗ್ಯುಲರ್ ಆಗಿ ಅವ್ರು ನಿಮ್ಮನ್ನು ಪಿಕಪ್ ಡ್ರಾಪ್ ಮಾಡ್ತಿದ್ರಂತೆ. ನಿಮ್ಮ ಬಗ್ಗೆ ಎಷ್ಟು ಹಾಡಿ ಹೊಗಳಿದ್ರು ಅವ್ರಿಗೆ ಸಾಲೇ ಇಲ್ಲ. ಕೊನೆಗೆ ನೀವು ಅವತ್ತು ಊಟಕ್ಕೆ ಕೂತಿದ್ರಿ ನಿಮ್ಮ ಮನೆ ಹತ್ರ, ರೇಖಾನ ಬಿಟ್ಟು ನನ್ನನ್ನು ಡ್ರಾಪ್ ಮಾಡಬೇಕಾದ್ರೆ, ನೀವು ಆಚೆ ಬಂದು ಹೇಗಿದೆಯಾ ಅಂತ ಕೇಳೋವರೆಗೂ ಆ ಮನುಷ್ಯ ಒಪ್ಪಲೇ ಇಲ್ಲ. ಊಟ ಇಲ್ಲ ಮೇಡಮ್, ನಾನು ಅವ್ರನ್ನ ನೋಡಲೇಬೇಕು ಅಂತ. ಕೊನೆಗೆ ನೀವು ಊಟ ಮಾಡ್ತಿದ್ದ ಕೈಯಲ್ಲಿ ಹಾಗೆ ಬಂದು ಹೇಗಿದೆಯಾ ಅಂತ ಅದು ನೀವು 100 ಮಾತು ಹೇಳೋದಕ್ಕಿಂತ ಇಟ್ ಸ್ಪೀಕ್ಸ್ ಅ ಲಾಟ್. ಒಂದು ವ್ಯಕ್ತಿಯ ವ್ಯಕ್ತಿತ್ವ, ನೀವೇನು ಹೇಳ್ತಾ ಇದ್ದೀರಾ, ಅದು ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅನ್ನೋದಕ್ಕೆ ಅದು ಸಾಕ್ಷಿ ಅಂತ ಹೇಳ್ಬೋದು. ತುಂಬ ಬೆನಿಫಿಟ್ ಆಗಿದೆ, ತುಂಬ ಹೆಲ್ಪ್ ಆಗುತ್ತೆ ನನಗೆ, ಅದರಿಂದ ತುಂಬ ಲಾಭ. ಕರೆಕ್ಟ್. ಹಾಗಾಗಿ ನೀವು ಅದನ್ನು ನಿತ್ಯ ಜೀವನದಲ್ಲಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಆ ವ್ಯಕ್ತಿ ಎಷ್ಟು ಅಲ್ಲಿಂದ ಮುಂದಕ್ಕೆ ಇಲ್ಲಿ ಬರೋವರೆಗೂ ನಿಮ್ಮದೇ ಗುಣಗಾನ. ಅದು ಊಟ ಬೇರೆ ಮಾಡ್ತಿದ್ದಾರೆ, ಬಿಡಪ್ಪ ಅವ್ರಿಗೆ ನೆತ್ತಿಗೆ ಹತ್ತತ್ತೆ ಅಂತಂದ್ರು, ಇಲ್ಲ ಮೇಡಮ್ ತುಂಬ ಒಳ್ಳೆಯವ್ರು ಮೇಡಮ್, ಹಿಂಗೆ ಮಾಡ್ತಾರೆ ಮೇಡಮ್, ಹಂಗೆ ಮಾಡ್ತಾರೆ ಮೇಡಮ್. ಅದು ನೀವು ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳಲ್ಲ. ನೀವು ಅಡಲ್ಟಾಗಿ ಟ್ರೀಟ್ ಮಾಡಿದಾಗ ನೀವು ಮಾಡೋ ಒಳ್ಳೇದನ್ನೆಲ್ಲ ಅವರು ನೋಟ್ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಹೌದು. ಸೊ ನಾವು ಹೇಳಿದ್ರೆ ನಾನು ಇದೆಲ್ಲ ಮಾಡ್ತೀನಿ ನೋಡು ಅಂದರೆ ಯಾರೇ ಬೊಗಳೆ ಬಿಡ್ತಾರೆ ಅಂತ ಅನಿಸ್ಬಿಡುತ್ತೆ. ಸೊ ಅವರು ನೋಟಿಸ್ ಮಾಡಿ ಅದನ್ನು ಇನ್ನೊಬ್ಬರ ಹತ್ರ ಹೇಳಬೇಕಂದಾಗ ಆ ಪ್ರೀತಿ, ಆ ಗೌರವ ಎಷ್ಟಿರಬೇಕು ಅವರಿಗೆ. ಸೊ ಅದನ್ನು ನಾವು ಯಾವಾಗ ಅದನ್ನು ನಾವು ಅನುಭವಿಸ್ಲಿಕ್ಕೆ ಶುರು ಮಾಡ್ತೇವೆ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಶುರು ಮಾಡ್ತೇವೆ, ಆಟೋಮ್ಯಾಟಿಕ್ಕಾಗಿ ನಮ್ಮ ಒಂದು ವರ್ತನೆ ಚೇಂಜ್ ಆಗ್ಬಿಡುತ್ತೆ. ಖಂಡಿತ. ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತಲೂ ಹೇಳಿದ್ರಿ ನೀವು. ಮತ್ತು ಇದರ ಇಂಪ್ಯಾಕ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ನಾವು ತೊಗೊಂಡು ಹೋಗ್ಬೋದು, ಇದನ್ನು ನಮ್ಮ ಜೀವನದಲ್ಲಿ ಹೇಗೆ ನಾವು ಅಪ್ಲೈ ಮಾಡ್ಕೋಬೋದು? ಇದು ಬಹಳ
ತುಂಬ ಇಂಪಾರ್ಟೆಂಟ್, ತುಂಬ ಒಳ್ಳೆ ಪ್ರಶ್ನೆ. ಈ ಕಾನ್ಸೆಪ್ಟ್ ಅರ್ಥ ಆಯಿತು, ಏನು ಇದರಿಂದ ಲಾಭ ನಮ್ಗೆ ಅರ್ಥ ಆಯಿತು, ಇದೆಲ್ಲ ಚೆನ್ನಾಗಿದೆ. ಬಟ್ ಮೈಕ್ ಟೈಸನ್ ಒಂದು ಹೇಳ್ತಾನೆ, ಎವ್ರಿ ಒನ್ ಹ್ಯಾಸ್ ಅ ಪ್ಲಾನ್ ಟಿಲ್ ದೇ ಆರ್ ಪಂಚ್ಡ್ ಆನ್ ದ ಫೇಸ್ ಅಂತ. ತುಂಬಾ ಕರೆಕ್ಟ್. ಅಂಡ್ ಕಮಿಂಗ್ ಫ್ರಮ್ ಮೈಕ್ ಟೈಸನ್ ನಾವು ಅದನ್ನು ಒಪ್ಕೊಳ್ಳೇಬೇಕು. ಅಂದ್ರೆ ಎಲ್ಲರಿಗೂ ತುಂಬಾ ಪ್ಲಾನ್ಗಳಿದೆ. ಏನಾದ್ರೂ ದೊಡ್ಡ ಗಲಾಟೆ ಆಯ್ತು ಅಂದ್ರೆ ಆ ಮೊಮೆಂಟ್ ಅಲ್ಲಿ ಎಲ್ಲ ಪುರಾಣಗಳು ಎಲ್ಲ ಒಂದು ಸುಭಾಷಿತಗಳನ್ನ ಒಂದು ಬದಿಗಿಟ್ಬಿಟ್ಟು ಒರಿಜಿನಲ್ ಒಂದು ಪ್ರವೃತ್ತಿ ಹೊರಗೆ ಬಂದ್ಬಿಡುತ್ತೆ. ಆ ಒಂದು ಕ್ಷಣದಲ್ಲಿ ನಾವು ಯಾವ ರೀತಿಯಾಗಿ ಅಡಲ್ಟ್ ಆಗಿ ನಾವು ಬಿಹೇವ್ ಮಾಡಬೇಕು ಅಂತಂತಂದ್ರೆ ಇದನ್ನು ನಾವು 3 ಸೆಕೆಂಡ್ ರೂಲ್ ಅಂತ ಕರಿತೀವಿ. ಯಾರಾದರೂ ನಮಗೆ ಬೈದರು ಅಥವಾ ಏನಾದರೂ ಅಂದರು, ಇವಾಗ ನಾವು ಫಸ್ಟು ನಾವು ಆಂಕ್ಷಿಯಸ್ ಚೈಲ್ಡ್ ಪೊಸಿಷನ್ ಇಂದ ತೊಗೊಂಡು ಹೋಗೋಣ. ನಾವು ವಿ ಆರ್ ಆಂಕ್ಷಿಯಸ್ ಚೈಲ್ಡ್. ಯಾರಾದರೂ ನಮ್ಮನ್ನು ಬೈದರು, ಯಾರಾದರೂ ನಮ್ಮನ್ನು ಏನಾದರೂ ಅಂದರು, ಮೊದಲಾದ್ರೆ ಏನು ಮಾಡ್ತಾ ಇದ್ವಿ, ವಾಪಸ್ ಕೂಗ್ತಾ ಇದ್ವಿ ಅಥವಾ ರಿಯಾಕ್ಟ್ ಮಾಡ್ತಾ ಇದ್ವಿ. ಇಬ್ರು ಕ್ರಿಟಿಕಲ್ ಪೇರೆಂಟ್ ತುಂಬಾ ಕಷ್ಟ ಅಲ್ವಾ? ಇಬ್ರು ಕ್ರಿಟಿಕಲ್ ಪೇರೆಂಟ್ ಜಗಳ ಆಗಿ ಅದು ಕೆಲವೊಂದ್ಸತಿ ಆ ಒಂದು ಏನ್ ಹೇಳ್ತಾರೆ ಬಿಸ್ನೆಸ್ ಕಾಂಟ್ಯಾಕ್ಟೇ ಮುರಿದು ಹೋಗ್ಬೋದು, ಕಾಂಟ್ರಾಕ್ಟ್ ಮುಗಿಬಹುದು, ಪಾರ್ಟ್ನರ್ಶಿಪ್ ಬಿದ್ದು ಹೋಗ್ಬಿಡ್ಬೋದು. ಯಾಕಂದ್ರೆ ಇಬ್ರು ಕ್ರಿಟಿಕಲ್ ಪೇರೆಂಟ್ ಈಗ ಓವರ್ ಆಗ್ಬಿಡುತ್ತೆ. ಸೊ ಇಲ್ಲಿ ನಾವೇನಾದ್ರೂ ಆಂಕ್ಷಿಯಸ್ ಚೈಲ್ಡ್ ಆಗ್ಬಿಟ್ಟು ಅದು ನಾವೇ ಕ್ರಿಟಿಕಲ್ ಪೇರೆಂಟ್ ಎತ್ಕೊಳ್ಳೋಣ. ಇನ್ನೂ ಸುಲಭ ಹೇಳಬೇಕು ಅಂತಂದ್ರೆ, ಯಾರೋ ಒಬ್ರು ಏನೋ ಮಾಡ್ತಾರೆ, ವೆಹಿಕಲ್ ಏನೋ ಗುದ್ದು ಬಿಡ್ತಾರೆ, ಅಥವಾ ಮಗು ಚೆನ್ನಾಗಿ ಓದಿರಲ್ಲ, ನೀವು ತಾಯಿ ಎಕ್ಸಾಂಪಲ್ ತೊಗೊಂಡ್ರಲ್ಲ ಆ ಉದಾಹರಣೆಯಲ್ಲಿ, ಮಗು ಟಿ ವಿ ನೋಡ್ತಾ ಇರುತ್ತೆ. ಆ ಒಂದು ಕ್ಷಣದಲ್ಲಿ ನಮ್ಮ ಒಂದು ಸ್ವಾಭಾವಿಕ ಪ್ರವೃತ್ತಿ ಕಿರ್ಚೋದು, ಬೈಯೋದು, ಅದಕ್ಕೆ ನಾವು 3 ಸೆಕೆಂಡ್ ಪಾಸ್ ಅಂತ ಕರಿತೀವಿ. ಕರೆಕ್ಟ್. ಒಂದು ದೀರ್ಘವಾದ ಉಸಿರು. ಓಕೆ, ಈ ಒಂದು ಕ್ಷಣದಲ್ಲಿ ಯಾವ ರೀತಿ ನಾನು ಬಿಹೇವ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್, ಯಾವ ರೀತಿ ಬಿಹೇವ್ ಯಾವ ರೀತಿ ವಿನ್ ವಿನ್ ಕ್ರಿಯೇಟ್ ಮಾಡಬೇಕು ಅಂತ ನಾವೇನಾದ್ರೂ ನೋಡಕ್ ಹೋಯ್ತು ಅಂತಂದ್ರೆ ಅಡಲ್ಟಾಗಿ ಬಿಹೇವ್ ಮಾಡಬೇಕು. ಅಡಲ್ಟಾಗಿ ಬಿಹೇವ್ ಮಾಡೋದಂದ್ರೆ ಏನು? ಆ ಒಂದು ಕ್ಷಣದಲ್ಲಿ ನಮ್ಗೆ ಆ ಒಂದು ಅವೇರ್ನೆಸ್, ಆ ಒಂದು ಅರಿವು ಬರುತ್ತಲ್ಲ, ದಟ್ ಈಸ್ ಅ ಗ್ರೇಟ್ ಫಸ್ಟ್ ಸ್ಟೆಪ್, ಗೇಮ್ ಚೇಂಜರ್, ಮೊದಲನೇ ಹೆಜ್ಜೆ, ಗೇಮ್ ಚೇಂಜರ್. ನಾನು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಅರಿವು ಬಂದ್ರೇನೆ ಗಮನದಲ್ಲಿದ್ರೆ ಸಮಸ್ಯೆಗಳ ಸಾಲ್ವ್ ಆಗೋಗುತ್ತೆ. ನಾನೀಗ ಕ್ರಿಟಿಕಲ್ ಪೇರೆಂಟ್ ತರ ಬಿಹೇವ್ ಮಾಡ್ತಾ ಇದ್ದೇನೆ, ಗಮನಕ್ಕೆ ಬಂದ್ರೆ ನಾನು ಬದಲಾಯಿಸ್ಕೋಬಹುದು ಅಲ್ವಾ? ಗಮನಕ್ಕೆ ಬರ್ದಿದ್ಮೇಲೆ ಹೇಗೆ ಬದಲಾಯಿಸ್ಕೊಳಕ್ಕೆ? ಬಿಕಾಸ್ ಯು ಆರ್ ಇನ್ ದ ಪ್ರಾಬ್ಲಮ್. ಕರೆಕ್ಟ್. ಸೊ ನಾವು ಗಮನಕ್ಕೆ ಬರೋದಕ್ಕಿಂತ ಮುಂಚೆನೆ ನಾವು ಆ ಒಂದು ನ್ಯಾಚುರಲ್ ಬಿಹೇವಿಯರ್, ಸ್ವಾಭಾವಿಕ ಪ್ರವೃತ್ತಿ ಬಿಟ್ಬಿಡ್ಬೇಕು. 3 ಸೆಕೆಂಡ್ ಯಾವಾಗ ನಾವು ಒಂದು ದೀರ್ಘವಾದ ಒಂದು ಉಸಿರು ತಗೊಳ್ತೇವೆ, ಓಕೆ ಮಗು ಓದಿಲ್ಲ, ಬೈದ್ರೆ ಹೆಲ್ಪ್ ಆಗತ್ತಾ? ಖಂಡಿತ ಇಲ್ಲ. ಮ್ಯಾನೇಜ್ ಆಗಲ್ಲ, ಡ್ಯಾಮೇಜ್ ಆಗುತ್ತೆ. ಸೊ ಆ ಒಂದು ಮೊಮೆಂಟಲ್ಲಿ ಯಾವ ರೀತಿ ಮಾತಾಡಿದ್ರೆ ಇದು ಅಡಲ್ಟ್ ಬಿಹೇವಿಯರ್ ಆಗಬಹುದು ಅನ್ನೋ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಯಾಕಂದ್ರೆ 25, 30, 40 ವರ್ಷ ನಾವು ಪೇರೆಂಟ್ ಆಗಿ ಬದುಕ್ಬಿಟ್ಟಿದ್ದೀವಿ. ಇದರಿಂದ ಏನು ಬೆನಿಫಿಟ್ ಆಗಿಲ್ಲ ಅಂತ ಕೂಡ ನಮಗೆ ಗೊತ್ತು. ಮಕ್ಕಳು ಒಳ್ಳೆ ಒಂದು ವಿದ್ಯಾಭ್ಯಾಸ, ಒಳ್ಳೆ ಸಂಸ್ಕಾರ, ಒಳ್ಳೆ ಒಂದು ಸಹೃದಯತೆ ಕೊಡಬೇಕು ಅನ್ನೋ ಉದ್ದೇಶ ನಮಗೆ. ಸೊ ಇವೆಲ್ಲ ಇಟ್ಕೊಂಡು ನಮ್ಮ ಬಿಹೇವಿಯರ್, ನಮ್ಮ ಒಂದು ವರ್ತನೆ ಯಾವಾಗ ಸಹಾಯಕ ಆಗ್ತಾ ಇಲ್ವೋ ಆ ಒಂದು ಮೊಮೆಂಟಲ್ಲಿ ನಾವು ಡಿಸೈಡ್ ಮಾಡಬೇಕು, ಕೇಳಬೇಕು, ಏನಾದರೂ ತೊಂದರೆ ಇದೆಯಾ, ಏನು ಮಾಡ್ಬೋದು? ಆ ಒಂದು ಪ್ರಶ್ನೆ ಕೇಳಿದಾಗ ಆ ಮಗುಗೆ ಅನ್ಸುತ್ತೆ, ಹೌದಲ್ವಾ, ಯಾಕೋ ನಾರ್ಮಲಾಗಿ ಬೈತಾ ಇಲ್ಲ, ಈಗ ಏನಾಗಿದೆ? ಸೊ ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಯಾವುದು ನೆನಪಿದೆ ಅಂತ ಯೋಚನೆ ಮಾಡಿ. ಒಂದು ಕಂಪ್ನಿಲಿ ಸೇರ್ಕೊಂಡಿರ್ಬೋದು, ಯಾರು ನಿಮಗೆ ನೆನಪಿದ್ದಾರೆ, ಯಾರು ನಿಮ್ಮನ್ನು ಅಡಲ್ಟಾಗಿ ಟ್ರೀಟ್ ಮಾಡಿದವ್ರು ನೆನಪಿದ್ದಾರೋ ಅವ್ರ ಬಗ್ಗೆ ಗೌರವ ಇದೆಯೋ, ಅಥವಾ ಯಾರು ನಿಮ್ಮನ್ನು ಚೈಲ್ಡಾಗಿ ಟ್ರೀಟ್ ಮಾಡಿ ಕ್ರಿಟಿಕಲ್ ಪೇರೆಂಟ್ ಆಗಿದ್ದಾರೆ ಅವ್ರ ಬಗ್ಗೆ ನೆನಪಿದೆಯೋ? ಇಬ್ರು ನೆನಪಿರ್ತಾರೆ. ಯಾಕೆ ನೆನಪಿದ್ದಾರೆ? ಕ್ರಿಟಿಕಲ್ ಪೇರೆಂಟ್ ಅವ್ರು ನೆನ್ಸ್ಕೊಳ್ಳಲ್ಲ, ನಾವು ಕೆಲವೊಂದು ಬಾಸ್ ಇರ್ತಾರಲ್ಲ, ನಾನು ಇದ್ರೆ ಇವ್ರ ತರ ಇರ್ಬೇಕು ಅಂತ, ಇದ್ರೆ ಇವ್ರ ತರ ಖಂಡಿತ ಇರಬಾರ್ದು ಅಂತ. ಎರಡೇ ಅದ್ರಲ್ಲಿ ಓದಿರೋದು. ಸೊ ಯಾರನ್ನ ನಾವು ನೆನ್ಸ್ಕೊಳ್ತೀವಿ, ಯಾರಿಂದ ನಾವು ಇನ್ಸ್ಪೈರ್ ಆಗಿದ್ದೀವಿ ಅಂತ ನೋಡಿದಾಗ ಯಾರು ನಮ್ಮನ್ನ ಗೌರವಯುತವಾಗಿ ಅವರನ್ನೇ ನಾವು ನೆನೆಸ್ಕೊಳ್ತೀವಲ್ವಾ. ಸೊ ಅದೇ ಥರನೇ ಮಕ್ಕಳನ್ನು ನಾವು ಯಾವಾಗ ಆ ಒಂದು ಮಾತನಾಡ್ತೇವೆ, ಗಂಡ ಹೆಂಡತಿ ಮಧ್ಯೆ ಯಾವಾಗ ಒಂದು ಗೌರವ ಇರುತ್ತೆ, ಎಲ್ಲ ತುಂಬ ವಿಚಾರಗಳು, ತುಂಬ ಚಿಕ್ಕ ವಿಚಾರಗಳು, ತುಂಬ ಗಲಾಟೆಗಳೆಲ್ಲ ಮರ್ತು ಹೋಗ್ಬಿಡ್ತಾರೆ. ಸಂಸಾರದಲ್ಲಿ ಸಾಮರಸ್ಯ ಅಲ್ವಾ? ಸೊ ಯಾವುದೇ ಸ್ನೇಹಿತರು, ಯಾಕೆ ನಮಗೆ ಸ್ನೇಹಿತರು ಅಂದ್ರೆ ಅಷ್ಟು ಇಷ್ಟ? ಯಾಕಂದ್ರೆ ವಿ ಆರ್ ಅಡಲ್ಟ್, ಯಾಕಂದ್ರೆ ವಿ ಆರ್ ಅಡಲ್ಟ್, ವಿ ಡೋಂಟ್ ಜಡ್ಜ್ ಈಚ್ ಅದರ್. ಕರೆಕ್ಟ್. ಸೊ ಆ ಒಂದು ವಿಚಾರ ನೋಡಿದಾಗ ಅಡಲ್ಟ್ ಟು ಅಡಲ್ಟ್ ಬಿಹೇವಿಯರ್ ನಮಗೆ ಎಲ್ಲ ರೀತಿಯಿಂದನೂ ಪ್ರತಿಯೊಂದು ಜೀವನದ ಆಯಾಮದಲ್ಲೂ ಹೆಲ್ಪ್ ಆಗುತ್ತೆ.
ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಹೇಳ್ಕೊಟ್ರಿ. ಜೀವನದಲ್ಲಿ ಇದರಿಂದ ಇನ್ನೇನನ್ನ ಮಾಡ್ಬೋದು, ಏನಾದರೂ ಹೇಳೋದಿದೆಯಾ ಒಂದು ಮೆಸೇಜ್ ನಮ್ಮ ವೀಕ್ಷಕರಿಗೆ? ಖಂಡಿತ. ಕೇವಲ ಇದರ ಒಂದು ಅರಿವು ನಮ್ಮ ಒಂದು ಕಾನ್ಫಿಡೆನ್ಸು, ನಮ್ಮ ಒಂದು ಗ್ರೋತ್, ನಮ್ಮ ಒಂದು ಪೀಸ್ ಆಫ್ ಮೈಂಡ್. ಜೀವನದಲ್ಲಿ ನಾನು ಪ್ರಪಂಚಕ್ಕೆ ರಾಜ ಆಗದೇ ಇರ್ಬೋದು, ನನಗೆ ನಾನು ರಾಜ, ನಿಮಗೆ ನೀವು ರಾಣಿ ಅಲ್ವಾ? ಯಾವಾಗ ಒಬ್ಬ ಮನುಷ್ಯ ಆ ಒಂದು ಸೆಲ್ಫ್ ಕಂಟೆಂಟ್ಮೆಂಟ್, ತುಂಬ ಕಂಟೆಂಟೆಡಾಗಿ ಬದುಕಬೇಕು ಅಂತಂದರೆ ಅವನು ಫಸ್ಟ್ ರೆಸ್ಪೆಕ್ಟ್ ಮಾಡ್ಕೋತಾನೆ. ನಿಮಗಿನ್ನೂ ಶಾಕಿಂಗ್ ಹೇಳ್ತೀನಿ ಸ್ನೇಹಿತರೆ, ಮೇಡಮ್, ಪ್ರಪಂಚದಲ್ಲಿ 90% ಜನ ತಮ್ಮನ್ನು ತಾವು ಕಂಡ್ರೆ ಇಷ್ಟಪಡಲ್ಲ. ಅದಕ್ಕೆ ನಮ್ಮಲ್ಲಿ ಅಂದರೆ ನಮ್ಮಲ್ಲಿ ಏನಿರುತ್ತೋ ಅದಂತಾನೆ ನಾವು ಕೊಡೋಕ್ಕಾಗತ್ತೆ ಅಲ್ವಾ? ಯು ಕೆನಾಟ್ ಗೆಟ್ ಲೆಮನ್ ಜ್ಯೂಸ್ ಫ್ರಮ್ ಆರೆಂಜಸ್ ಅಲ್ವಾ, ಅಥವಾ ಆರೆಂಜ್ ಜ್ಯೂಸ್ ಫ್ರಮ್ ಲೆಮನ್ ಅಂತ ನಮ್ಮಲ್ಲಿ ಏನಿರುತ್ತೋ ಅದನ್ನೇ ಕೊಡೋಕ್ಕೆ ಸಾಧ್ಯ. ನನ್ನಲ್ಲಿ ಕಹಿ ಇದ್ರೆ ಸಿಹಿ ಹೇಗೆ ಕೊಡೋಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಅವ್ರು ಕ್ರಿಟಿಕಲ್ ಪೇರೆಂಟ್ ಆಗೇ ಇರ್ತಾರೆ. ಹಾಗೆ. ಸೊ ಅದೇನಾಗಿದೆ ಈಗ, ನಾವು ಯಾವಾಗ ನಮ್ಮನ್ನು ನಾವು ಗೌರವಿಸ್ಕೊಳ್ಳೋಕೆ ಶುರು ಮಾಡ್ತೇವೆ, ನಮ್ಮನ್ನು ನಾವು ಅಡಲ್ಟಾಗಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತೇವೆ, ಪ್ರಪಂಚನ ನಾವು ಅಡಲ್ಟಾಗಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತೇವೆ. ಅಲ್ಲಿಗೆ ನಮ್ಮ ಸಮಸ್ಯೆಗಳು ಸರಿ ಹೋಯ್ತು, 4 ಜನ ನಮ್ಮನ್ನು ಚೆನ್ನಾಗಿ ನೆನೆಸ್ಕೊಳ್ತಾರೆ. ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ಬೋದು. ಖಂಡಿತ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಆ್ಯಕ್ಚುಲಿ ಸ್ನೇಹಿತರೆ, ಇದು ತುಂಬ ಕ್ಲಿಷ್ಟಕರವಾದ ವಿಷಯ. 2014ರಲ್ಲಿ ಯಾರೋ ಒಬ್ಬರು ಇದ್ರ ಬಗ್ಗೆ ಮಾತಾಡಿದರು. ಅವರು ಕೊಟ್ಟು ಇಂಟ್ರೋನೇ ಎಷ್ಟು ಕಾಂಪ್ಲಿಕೇಟೆಡ್ ಆಗಿತ್ತು ಅಂತಂದರೆ, ಇದು ನನಗೆ ಆಗಲ್ಲ ಅಂತ ಬಿಟ್ಬಿಟ್ಟಿದ್ದೆ ನಾನು. ಆಮೇಲೆ ಅಲ್ಲಿ ಇಲ್ಲಿ ಓದ್ಕೊಂಡು ತಿಳ್ಕೊಂಡಿದ್ದು ಎಷ್ಟು ದೊಡ್ಡ ವಿಷಯ ಇದು ಅಂದರೆ, ಅದನ್ನು ಕಾಂಪ್ಲಿಕೇಟೆಡ್ ವಿಷಯನ ನಮ್ಮ ನೀರಜ್ ಸರ್ ತುಂಬ ಸಿಂಪಲಾಗಿ ಸರಳವಾಗಿ ಮಕ್ಕಳಿಗೆ ಕಲರಿಂಗ್ ಹೇಳ್ಕೊಟ್ಟಷ್ಟೇ ಒಂದು ಸುಲಭವಾಗಿ, ತುಂಬ ದೊಡ್ಡ ಒಂದು ಫ್ರೇಮ್ ವರ್ಕ್ ಇಲ್ಲದೆ, ಒಂದು ಸ್ಟ್ರಿಕ್ಟ್ ಫಾರ್ಮ್ಯಾಲಿಟೀಸ್ ಅಂತ ಅಂದರೆ ಅದೆಲ್ಲ ಹೇಳಿದಾಗ ನಮ್ಮ ವೀಕ್ಷಕರು ಕೇಳಿಸ್ಕೊಳ್ಳೋದೇ ಇಲ್ಲ ಬಿಡಿ. ಸೊ ನಿಮ್ಮ ಗಂಡ ನಿಮ್ಮ ಮಾತನ್ನು ಕೇಳೋ ಹಾಗೆ, ಹೆಂಡತಿ ಗಂಡನ ಮಾತು ಕೇಳೋ ಹಾಗೆ, ಮಕ್ಕಳು ಕೇಳೋ ಹಾಗೆ, ಮಕ್ಕಳ ಮಾತು ಎಲ್ಲರಿಗೂ ಏನೋ ಒಂದು ಕೊಟ್ರಿ. ಅಂದರೆ ಎವ್ರಿಬಡಿ ಹ್ಯಾಸ್ ಸಮಥಿಂಗ್ ಟು ಟೇಕ್ ಹೋಮ್ ಅಂತ ಹೇಳ್ತಾರಲ್ಲ, ಆ ಥರ ನೀವು ಈ ಮಾತುಗಳನ್ನು ಹೇಳಿದ್ದಕ್ಕೆ ನನ್ನ ಮತ್ತು ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹೆಚ್ಚು ಹೆಚ್ಚು ನಿಮ್ಮಿಂದ ಕಲೀಲಿಕ್ಕಿದೆ. ಐ ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ಲರ್ನಿಂಗ್ ಫ್ರಮ್ ಯು. ಸ್ನೇಹಿತರೆ, ಇವ್ರ ಕ್ಲಾಸಲ್ಲಿ ಶುರುವಿಂದ ಕೊನೆಯವರೆಗೂ ಒಂದೊಂದು ಗಳಿಗೆಯಲ್ಲೂ ಕಲಿಯೋದಕ್ಕೆ ಏನೋ ಒಂದಿರುತ್ತೆ. ಹಾಗೆ ನಗಿಸ್ತಾ ಇರ್ತಾರೆ, ಆ ನಗುನಲ್ಲೂ ಒಂದು ವಿದ್ಯೆ ಹೇಳ್ಕೊಡ್ತಾ ಇರ್ತಾರೆ. ಅವರು ನರ್ಚರಿಂಗ್ ಪೇರೆಂಟ್ ಇರ್ತಾರೆ ಅಥವಾ ಆಲ್ಮೋಸ್ಟ್ ಅಡಲ್ಟ್ ಇರ್ತಾರೆ ಅಂತ ನಾನು ಕಂಡ ಹಾಗೆ. ಅವರನ್ನು ಕಂಡ ನೀರಜ್ ಸರ್ ಅಂತಂದರೆ ಅದೇ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಿಹಿಯಾದ ಮಾತುಗಳಿಗೆ ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ. ಇದು ಹ್ಯಾಂಡ್ಮೇಡ್ ಹೋಮ್ ಮೇಡ್ ಚಾಕ್ಲೇಟ್ಸ್. ನನ್ನ ತಂಗಿ ರೂಪಾ ಸುದರ್ಶನ್ ಅಂತ, ರೂಪಾಸ್ ರುಚೀಸ್ ಅಂತ. ಸೊ ಅದನ್ನು ನನಗೆ ಒಂದು ಸ್ಪೆಷಲ್ ಆಗಿ ಮಾಡಿಕೊಡು, ನಮ್ಮ ಸರ್ ಬರ್ತಾರೆ ಅಂತ ಹೇಳಿದ್ದಕ್ಕೆ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನೊಂದು ನಿಮಗೆ ಲಕ್ಷ್ಮಿ ಸದಾ ಒಲಿದಿರಲಿ. ಸರಸ್ವತಿ ಅಂತೂ ಯಾವಾಗಲೂ ನಿಮ್ಮ ಕೊರಳಲ್ಲೇ ಇರ್ತಾಳೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ. ಥ್ಯಾಂಕ್ ಯು. ನಿಮ್ಮ ಒಂದು ವೀಕ್ಷಕರಿಗೆ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮಲ್ಲಿ ತುಂಬ ಚೆನ್ನಾಗಿ ಮೇಡಮ್ ಅವರು ತುಂಬ ಜನಕ್ಕೆ ಗೈಡ್ ಮಾಡ್ತಾ ಇದ್ದಾರೆ. ನಾನು ತುಂಬ ಜನಕ್ಕೆ ಈ ಮಾತು ಹೇಳಿದ್ದೀನಿ, ತುಂಬ ಕಳಿಸ್ಕೊಟ್ಟಿದ್ದೀನಿ. ಅವರು ದೇ ಹ್ಯಾವ್ ಬಿಕಮ್ ಬಿಗ್ ಫ್ಯಾನ್ಸ್ ಆಫ್ ಮೀ. ಬೇಕಂದ್ರೆ ನಿಮ್ಮ ಹತ್ರ ಬಂದ್ಬಿಟ್ಟು ಅವರು ತುಂಬ ಹೆಲ್ಪ್ ಆಗಿದೆ. ನಿಮ್ಮ ವೀಕ್ಷಕರಿಗೆ ತುಂಬ 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 ಹೃದಯ ಧನ್ಯವಾದಗಳು. ಈ ಅವಕಾಶ ಮಾಡಿಕೊಟ್ಟ ನಿಮಗೆ ಥ್ಯಾಂಕ್ ಯು ದೊಡ್ಡ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸೊ ನಮಸ್ಕಾರ ವೀಕ್ಷಕರೇ, ದಿವೋಹಂ. ಸೊ ನಮ್ಮ ನೀರಜ್ ಸರ್ ಬಂದು ತುಂಬ ವಿಷಯಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದನ್ನು ವಿಡಿಯೋನ 1 ಅಲ್ಲ 2 ಅಲ್ಲ 3 ಸತಿ ನೋಡಿ ನಿಧಾನಕ್ಕೆ ಅಪ್ಲೈ ಮಾಡ್ತಾ ಹೋಗಿ, ನಿಮಗೆಲ್ಲ ಅದರ ಬೆನಿಫಿಟ್ ಸಿಗಲಿ. ದಿವೋಹಂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.